ಹಲೋ, ಗುಡ್ ಮಾರ್ನಿಂಗ್. ಮುಂಜಾನೆ ಆಗೈತೆ, ಯಾವುದಿಲ್ಲ, ಸ್ನಾನ ಅದನ್ನು ಮಾಡಿ ಫಸ್ಟ್ ಕ್ಲಾಸ್ ರೆಡಿ ಆಗಿದ್ವಿ. ಸೊ ಇವಾಗ ಹೋಗಬೇಕು. ರೂಮೆಲ್ಲ ಬ್ಯಾಗ್ ರೆಡಿ. ನಮ್ಮ ದೋಸ್ತ ಏನು ಮಾಡತ್ತೆ ನೋಡ್ರಿ. ದೋಸ್ತ ಏನು ಮಾಡ್ತೀವೋ? ಬ್ಯಾಗ್ ಎಲ್ಲ ರೆಡಿ ಆಗೈತಾ? ಎಲ್ಲ ಆಯ್ತಾ? ಆಯ್ತಾ? ಹೋಗೋಣ. ಬ್ಯಾಗಲ್ಲಿ ಹಿಡಿದು ಹೋಗೋದು. ಆಯ್ತು ನೋಡ್ರಿ, ನಮ್ಮ ಗಾಡಿರೋ ಸಿಸ್ಟಮೆಟಿಕ್ ಐತಿಲ್ಲ. ಚೈನಾ ರಚ್ಚ ಜುಕ್. ಚಲೋ ನೋಡ, ಫಸ್ಟ್ ಕ್ಲಾಸ್ ಐತೆ. ಬೇಗ ಹಾಕೋ. ಚಲೋ ಚಲೋ ಚಲೋ. ನೀನು ಬ್ಯಾಗ್ ತಗೋ, ಅಲ್ಲಿ ಕೌಂಟ್ರದಾಗ ಕೊಡು ಮಾಡಿ. ಬ್ಯಾಗ್ ಯಾಕೆ ಕೊಡು? ಬ್ಯಾಗ್ ಇಲ್ಲಿ ಇಟ್ಟು ಹೋಗಿ ಕೆಲಸ ಆಗೋದಿಲ್ಲ ಸ್ವಿಚ್ಚು. ಅಲ್ಲಿ ಹೋದು ಅಂದ್ರೆ ಮತ್ತೆ ಕೆಟ್ಟಾಗತ್ತೆ, ಜಾಗ ಇರೋದಿಲ್ಲ. ಅಲ್ಲಿ ಸಿಗ್ತಾವಿಲ್ಲ ಡೌಟ್. ರೊಕ್ಕ ತಗೋ, ಬ್ಯಾಗ್ ಒಳಗೆ ಏನೈತಿ ಐಟಮ್ ತಗೋ. ಬಿಡುವ ಸಮಯ. ಆಲ್ ಸೆಟ್. ನಡಿ. ಬ್ಯಾಗ್ ಇಟ್ಕೊಂಡು ಬಂದು ಜಾಕೆಟ್ ಬೇಕಾ? ಚಳಿ ಆಗ್ತದೆ ಇರ್ನಿ. ಒಂದು ಕೈದಾಗ ಏನು ಆಗಂಗಿಲ್ಲ ನಮ್ಗೆ. ಸೊ ಹಾಕ್ತೀವಿ. ನಾವೇ ಬೆಲೆ ಮಾಡೋ ವಸ್ತು ಮನೆಗೆ. ಹೌದಾ? ಓಕೆ, ಹೋಗೋಣ. ಹಿಡಿ. ಎಷ್ಟೊತ್ತಿಗೆ ಬರೋಣ? ಬರೋಣ ಬೇಗ. ನಡಿಪ ದೋಸ್ತ, ನಿಂದೊಂದು ಮಾಡ. ಬರ್ತೀವಿ ಮತ್ತೆ ಬರ್ತೀವಿ. ಬ್ಯಾಗ್ ಇದೆ. ನಿಂದು ಫೋಟೋ ಹೊಡಿಬೇಕಾ ದೋಸ್ತ? ತುಫಾನ್ ಜೋಡಿ ಹೊಡಿತೀನಿ ಫೋಟೋ. ನಿಂದು ನಕ್ಕನ ಕಾಣಂಗಿಲ್ಲಲ್ಲೋ ನಿನ್ನ ಅವನ. ಬಾ ಮಗ ಬಾ ಸರ್. ನಾವಿರೋದು ಚಿಕ್ಕಮಂಗ್ಳೂರು, ನಿಯರ್ ಬೈ ಮುಳ್ಳಯ್ಯನಗಿರಿ. ನಾವಿಲ್ಲಿ ರೂಮ್ ಮಾಡಿದ್ವಿ, ಈಗ ಬಿಡ್ತಾ ಇದ್ದೀವಿ. ಬಾ ಮಗ ಸಿಕ್ತು, ಬಾ ಸಾಕ, ಬಾ ಇನ್ನು ಗಪ್ಪಗೋಣ. ಶಂಬಲಿಂಗ ಚಲೋ ನಡಿ ಮಗ. ದೋಸ್ತ ಹವಾ ಹಾಕೊಂಡು ಹೋಗೋ ನೋಡಿ. ಇಷ್ಟು ಜನದ ಸಣ್ಣದ ಹಂಪ ಹರಾತಿತ್ತಂದ್ರೆ ಹವಾ ಇಲ್ಲೇ ಹಾಕೊಂಡು ಗಪ್ ಸಚ್ಚು ನೋಡಿ. ನಾವು ಬಂದಿದ್ದು ಮುಳ್ಳಯ್ಯನಗಿರಿ ಹತ್ರ. ಇದು ನಿಯರ್ ಬೈ ರೂಮ್ ಮಾಡಿದ್ವಿ. ಬೆಸ್ಟ್ ಪ್ಲೇಸು. ಮತ್ತು ಒಂದು 16 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ, ಈ ರೂಮಿಂದ. ಈ ಕಡೆ ಹೋದರೆ ಹಿಂಗೆ ಚಿಕ್ಕಮಂಗ್ಳೂರು ಹೋಗ್ತೀವಿ, ತುಂಬ ದೂರ ಆಗುತ್ತೆ. ಅಲ್ಲೂ ರೂಮ್ ಚೆನ್ನಾಗಿರೋದು ಸಿಗುತ್ತೆ. ಇಲ್ಲಿ ನಮಗೆ 1500 ಅಂತ ಹೇಳಿದರು. 1000 ತನಕ ಒಳಗೆ 1200 300 ತನಕ ಸಿಕ್ತು. ಇದು ಬೆಸ್ಟ್ ಪ್ಲೇಸ್. ಊಟಕ್ಕೆಲ್ಲ ಸ್ನ್ಯಾಕ್ಸ್ಗೆಲ್ಲ ಸಿಗುತ್ತೆ. ಇಲ್ಲಿಂದ ಆದರೆ ನಿಮಗೆ ಚಿಕ್ಕಮಂಗ್ಳೂರಿಗಿಂತ ದೂರ ಆಗುತ್ತೆ, ಸ್ವಲ್ಪ ಇಲ್ಲಿಂದ ಹತ್ರ ಆಗುತ್ತೆ. ಗೆಳೆಯರೇ, ಇದು ನೋಡಿ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಈಗ ಜಸ್ಟ್ ರೂಮ್ ಬಿಟ್ವಿ. ಇದು ಮುಳ್ಳಯ್ಯನಗಿರಿಗೆ ಹೋಗ್ಬೇಕಾದ್ರೆ ತುಂಬ ಬೆಟ್ಟಗಳಿದೆ, ಎಲ್ಲ ಪೂರ್ತಿ ಬೆಟ್ಟ ನಾಡುನೇ ಇದೆ. ಇದು ನೋಡ್ಕೋಬೋದು ನೀವು. ಇಲ್ಲೇ ಯಾರು ಹೇಳಿದ್ರು ಆ ರೂಮ್ ಒಳಗೆ ಫ್ರೆಶ್ ಆಗಿ ನಾವು ಪಟ್ಟಣ ಉಳಿಬೋದು. ನಮಗೆ ಕರೆಕ್ಟ್ ಇತ್ತ. ಅಲ್ಲಿಂದ ಬಂದು ನಾವು ಸಿದ್ಧ, ಅಲ್ಲಿಂದ ರೂಮಿಂದ ಬರೋಣ. ಮತ್ತು ಇದೇನು ಬಂದಲ್ಲ, ಡೈರೆಕ್ಟ್ ಚೆಕ್ಔಟ್ ಮಾಡಿದ್ರು. 10 ರೂಪಾಯಿ ತಗೋತಾರೆ ಎಲ್ಲಿ ಹಂಗೆ ಮಾಡಂಗಿಲ್ಲ. ಇಲ್ಲ, ನಾ ಆಟೋಮೊಬೈಲ್ ತಗೊಂಡು ನೆಟ್ ತೊಗೊಂಡ್ಬರ್ತೀನಿ, 2 ಸ್ಕೂಲ್ ತೊಗೊಂಡ್ಬರ್ತೀನಿ, ಹಾಕ್ತೀನಿ. ಇದೇ ಥರ ಸರ್ ಬೆಸ್ಟ್ ಪ್ಲೇಸ್. ಇಲ್ಲಿಂದ ಮುಳ್ಳಯ್ಯನಗಿರಿ ಹೋಗ್ಬೇಕು. ಈ ಕಡೆ ಬಂದ್ರೆ ಈ ಕಡೆ ನಾವು ಇದರಿಂದ ಬರ್ತೀವಿ. ಯಾವ ಸ್ವಚ್ಛ ಕಡೂರು ಕಡೆಗೆ ಹೋದ್ ನಡಿ. ಬೈಕ್ ಅಟ್ಟ ಕಾರ್ದಿದೆ, ಇದು ಬೈಕ್ ಇದೆ. ಹಾಂ 10 ರೂಪೀಸ್ ಬರೀ. ಅಚ್ಚಾ 10 ಹಿಡ್ಕೊಂಡು ಫ್ರೆಂಡ್ಸ್. ಇಲ್ಲಿ ಬರ್ತೀವಿ ಮುಳ್ಳಯ್ಯನಗಿರಿ ಎಂಟ್ರಿ ಆಗಬೇಕಾದ್ರೆ ಇಲ್ಲೊಂದು ಎಂಟ್ರಿ ಟೋಲ್ ಥರ ಬರುತ್ತೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟು. ಇಲ್ಲಿ ಚಾರ್ಜಸ್ ತೊಗೋತಾರೆ 20 ರೂಪೀಸು. ಬೈಕಿಗಾದರೆ 10 ರೂಪೀಸ್ ತೊಗೊತಾರೆ, ಕಾರ್ಗೆಲ್ಲ 20 ತೊಗೊತಾರೆ. ಇಲ್ಲಿಂದ ಎಂಟ್ರಿ. ಮತ್ತು ಫ್ಲಾಸ್ಕ್ ಮತ್ತು ವಾಟರ್ ಬಾಟಲ್ಸ್ ಎಲ್ಲ ಹೋಗಿಲ್ಲ.
ಕಾಟ ಐತೆ ನೋಡಿ ಫ್ರೆಂಡ್ಸ್. ಈಗ ಹಬ್ಬನೇ, ಟಾನಿಕ್ ಇದ್ರೆ ಹಬ್ಬ, ಟಾನಿಕ್ ಇಲ್ಲ ಅಂದ್ರೆ ಹಬ್ಬ ಇಲ್ಲ. ಬೆಳಗ್ಗೆ ನಾವು ಟಾನಿಕ್ ತೊಗೊಂಡ್ರೆ ಸೊ ಹಂಗೆ ಹೋಗ್ತಾ ಇದೀವಿ. ಸೈಲೆಂಟಾಗಿ ವೈಲೆಂಟ್ ಆಗಿಲ್ಲ ಇನ್ನು. ಹೊರಗೆ ಬಂದಮೇಲೆ ಮತ್ತೆ ವೈಲೆಂಟ್ ಆಗೋದು. ಸ್ವಲ್ಪ ಏನು ಜಾಗ ಐತೆ ಅವನೇ ಐತಲ್ಲ, ಲೆಕ್ಕ 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 ಒಂದು ಸ್ವಲ್ಪ ನಮಗೂ ತೋರಿಸ್ತೆ ಒಂದು ಹಂಗೆ ಐತೆ. ಅಲ್ಲೆಲ್ಲ ಹೊಲ ಮನೆ ಎಲ್ಲ ಇರುತ್ತೆ, ಜನಗಳು ಜಾಸ್ತಿ ಕೆಲಸ, ಕಾಫಿ ತೋಟ ಕೆಲ್ಸಕ್ಕೆ ಹೋಗ್ತಾರೆ ನೋಡಿ. ಮುಂದೆ ಗಾಡೀಲಿ ಹೋಗ್ತಾ ಇದಾರಲ್ಲ ಜೀಪಲ್ಲಿ, ಅದೆಲ್ಲ ಕಾಫಿ ತೋಟ ಕೆಲ್ಸಕ್ಕೆ ಹೋಗ್ತಾ ಇರೋದು. ಒಂದು 2 ಕಿಲೋಮೀಟರ್ಸ್ ಬಂದರೆ ಒಂದೊಂದು ಎಸ್ಟೇಟ್ಗಳು ಬರುತ್ತೆ ಮಧ್ಯದಲ್ಲಿ. ತುಂಬ ಅಂದರೆ ತುಂಬ ಹೋಗೋ ತನಕ ಎಲ್ಲ ಎಸ್ಟೇಟ್ಗಳೇ ಇದೆ. ಮತ್ತು ನಿಮಗೆ ಉಳ್ಕೊಳಕ್ಕೆ ಜಾಗಗಳು ಸಿಗುತ್ತೆ. ಇದೆಲ್ಲ ಈಗ ಹೊಸ್ದಾಗಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಉಳ್ಕೋಬೋದು, ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಇಲ್ಲೆಲ್ಲ ಬಂದರೆ ನಿಮಗೆ 1500 2000 ಮೇಲೇ. ಇಲ್ಲೆಲ್ಲ ಯಾವ ಥರ ಅಂತ ಹೇಳಿದರೆ, ನೈಟ್ ಬಂದು ನೀವು ಎಷ್ಟು ಗಂಟೆಗಾದರೂ ಆಗಿ, ಬೆಳಗ್ಗೆ ಆಗಿ ಮುಂಜಾನೆ 11 ಒಳಗೆ ನೀವು ರೂಮ್ ಖಾಲಿ ಮಾಡಬೇಕು ನೋಡಿ. ಹೋಮ್ ಸ್ಟೇಗಳು ತುಂಬ ತುಂಬಿದೆ, ಎಲ್ಲಿ ಬಂದ್ರೂ ಇಲ್ಲಿ ಉಳ್ಕೊಳಕ್ಕಂತೂ ಇಲ್ಲ. ಬಟ್ ನಿಮ್ಗೆ ಹೇಳ್ತಾರೆ ರೂಮ್ ಇಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ತಾರೆ. ಸ್ಟೇ ಆಗ್ಬೋದು ನೀವು, ತುಂಬ ರೂಮ್ಗಳು ಸಿಗುತ್ತೆ. ಮಧ್ಯೆ ಸ್ನ್ಯಾಕ್ಸ್ಗೆಲ್ಲ ಸಿಗುತ್ತೆ ನಿಮಗೆ ಬೇಕಂದರೆ. ಎಣ್ಣೆ ತರಕ್ಕೆ ಹೋಗ್ಬೇಡಿ, ಫಾರೆಸ್ಟ್ ಆಫೀಸ್ದವ್ರು ಓಡಾಡ್ತಾ ಇರ್ತಾರೆ ಗಾಡಿ ಮೇಲೆ, ಹಿಡ್ಕೊಂಡು ಹೋಗ್ತಾರೆ ಸಿಗಾಕೊಂಡ್ರೆ. ಕುಡ್ಕೊಂಡು ಬನ್ನಿ ಅಷ್ಟೇ, ತೊಗೊಂಬರ್ಬೇಡಿ ಪಾರ್ಸಲ್. ಚೆಕ್ ಮಾಡ್ತಾರೆ, ಚೆಕ್ ಮಾಡಿದರೆ ಸಿಗಾಕೊಂಡ್ರೆ ಸೀಸ್ ಮಾಡ್ತಾರೆ. 2-3 ಥರ ಕಾಸಂತೂ ಫ್ರೀಯಾಗಿ ತೊಗೊತಾರೆ. ನಾವಿಬ್ಬರು ಬಂದಿರೋದು ಈಗ ಬೆಂಗಳೂರಿಂದ. ನಮ್ದು ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿದೆ ಇಲ್ಲಿ ಬಂದಿದ್ದು. ಎಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿ ಪ್ಲೇಸಸ್ ಇಲ್ಲ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಸೂಪರಾಗಿ ಎಂಜಾಯ್ ಮಾಡ್ತಿದ್ವಿ. ನೆನ್ನೆ ರಾತ್ರಿ ಬಂದು ನಾವು, ನೆನ್ನೆ ಎಷ್ಟು ಗಂಟೆಗೆ ಹೊರಟಿದ್ವಿ ಸತ್ತು? ಬೆಳಗ್ಗೆ ಅಲ್ಲ, ನೆನ್ನೆ ಬೆಳಗ್ಗೆ ಹೊರಟಿದ್ದು ನಾವು. ಬೆಳಗ್ಗೆ 4:15ಗೆ ಬಂದು ವೈಟ್ ಫೀಲ್ಡ್ ಹತ್ರ ಬಿಟ್ಟಿದ್ದು ನಾವು. ಜೀವನ ಅನ್ನೋದೇ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ. ಸೊ ಯು ಶುಡ್ ಹ್ಯಾವ್ ಟು ಎಂಜಾಯ್. ಜೀವನ ಅಂದರೆ ಜರ್ನಿ, ಬೇರೆ ಏನಿಲ್ಲ. ಅದ ಈಗ ನಾವಿಬ್ರು ಜರ್ನಿ ಮಾಡ್ತಾ ಇರೋದು ಎಂಪ್ಲಾಯ್ ಆಗಿ ಅಲ್ಲ, ಅನ್ಎಂಪ್ಲಾಯ್ ಜರ್ನಿ ಇದು ನೋಡಿ. ಇದೆಲ್ಲ ಎಸ್ಟೇಟ್ಗಳು, ರೆಸಾರ್ಟ್ಗಳು. ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಬೀಳುತ್ತೆ. ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಫ್ಯಾಮಿಲಿ ಜೊತೆ 3, 4, 5 ಸಾವಿರ ಇರುತ್ತೆ. ಇಲ್ಲೆಲ್ಲ ಬಂದು ಇಲ್ಲೇ ನೋಡಿ ಫ್ರಿಜ್ಗಳು. ಇಲ್ಲೆಲ್ಲ ಜಾಸ್ತಿ ಬಂದು ಈ ಸಲ ನಾವು ಬಂದಿರಾಗ ಮ್ಯಾಕ್ಸಿಮಮ್ ಬಂದು ತೆಲುಗುದವರೇ ಇದ್ದಾರೆ ಜಾಸ್ತಿ. ಕನ್ನಡದವ್ರು ಕಡಿಮೆ. ಎಲ್ಲ ಕನ್ನಡದವ್ರು ನೋಡ್ಕೊಂಡು ಹೋಗ್ತಿರ್ತಾರೆ, ಅವ್ರು ಒಳ್ಳೆ ಸೀಸನ್ ನೋಡ್ಕೊಂಡು ಬರ್ತಾರೆ. ಈಗ ತೆಲುಗುದವ್ರು ಮ್ಯಾಕ್ಸಿಮಮ್ ಇದ್ದಾರೆ. ನಾವು ಕನ್ನಡದವ್ರು ಇಬ್ಬರು ಬಂದಿದ್ದೀವಿ. ಫ್ರೆಂಡ್ಸ್, ಸ್ಕ್ರೀನ್ ನೋಡಿದ್ರೆ ನೀವು ಇಲ್ಲೇ ಇರಬೇಕಂತೀರ, ಬಟ್ ಇಲ್ಲಿ ಇರೋಕ್ಕಾಗಲ್ಲ. ಒಂದಿನ ಬರಬೇಕು, 2 ದಿನ ಬರಬೇಕು, 3 ದಿನ ಮ್ಯಾಕ್ಸಿಮಮ್ ಎಂಜಾಯ್ ಮಾಡ್ಕೋಬೇಕು. ಇಲ್ಲಿನೂ ಎಲ್ಲ ಫೆಸಿಲಿಟಿಗಳು ಸಿಗುತ್ತೆ. ಈಗ 2 ದಿನ 3 ದಿನ ಟ್ರಿಪ್ಗಳು ಸಿಗುತ್ತೆ. ಹತ್ರ ಯಾವುದಿದೆ ಹಿಲ್ ಸ್ಟೇಷನ್ಗೆ, ಬೇರೆ ತುಂಬ ಇದೆ ಇಲ್ಲಿ. ಹತ್ರದಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಎಲ್ಲ ಪ್ಲೇಸನ್ನು ನೋಡೋ ಥರ ಏನಿಲ್ಲ, ಕರ್ಕೊಂಡು ಹೋಗ್ತಾರೆ. ಹೊರಗೆಲ್ಲೋ ಒಂದ್ಸಲಿ ಬಂದಿರ್ತಾರಲ್ಲ, ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮುಳ್ಳಯ್ಯನಗಿರಿ ಬಂದು ನೋಡಿ ಫ್ರೆಂಡ್ಸ್, ಮುಳ್ಳಯ್ಯನಗಿರಿ ಬೆಟ್ಟ ಕಾಣಿಸ್ತಾ ಇದೆ ಮುಂದೆ. ತುಂಬ ಹಾರ್ಡಾಗಿದೆ, ಇಲ್ಲಿ ಇದಿದೆ ಅಂತ ಕಾಣಿಸ್ತಾ ಇಲ್ಲ ಅಷ್ಟೇ ನಿಮಗೆ. ಮಗ ನೋಡ್ಕೊಂಡು ಮುಳ್ಳಯ್ಯನಗಿರಿ ಈ ಕಡೆ 1.5 ಕಡೆ ಇತ್ತು. ಮಗ ಇಲ್ಲಿಂದ ಸ್ಟ್ರೈಟ್ ನಡಿಯಪ್ಪ. ಇಲ್ಲ ನೋಡು, ಗಾಡಿಯಲ್ಲಿ ನಿಲ್ಸ್ಬೇಡ, ಮುಂತಗೋ ಗಾಡಿ ಮುಂತಗೋ. ಹಾಂ, ಮುಳ್ಳಯ್ಯನಗಿರಿ ಗಾಡಿ ಮುಂತಗಲ್ಲ, ನಿಂದಿರ್ಬೇಡ. ಹಿಂಗೆ ಹೋಗ್ಬೇಕಾ? ಮತ್ತು ಮ್ಯಾಪ್ದಾಗ ಹಂಗೆ ತೋರ್ಸತ್ತೈತ? ಹಾಂ, ಎಲ್ಲ ಕಾರ್ ಓಕೆ. ಗೂಗಲ್ ಮ್ಯಾಪ್ ಸ್ವಲ್ಪ ತೋರಿಸಿದೆ ಫ್ರೆಂಡ್ಸ್. ಗೂಗಲ್ ಮ್ಯಾಪ್ನ ನಂಬಕ್ಕೆ ಹೋಗ್ಬೇಡಿ. ಕಾನ್ಫಿಡೆನ್ಸ್ ಇದ್ದರೆ ಬನ್ನಿ, ನಾವು ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಇರ್ಬೋದು ಮೇ ಬಿ ಅಂತ. ನೋಡಿ, ಅಲ್ಲ ಬೋರ್ಡ್ ಐತೆ, ಆ ಬೋರ್ಡ್ ಇತ್ತಂದ್ರೆ ಓಕೆ. ಅಲ್ಲ, ಗೂಗಲ್ ಮ್ಯಾಪ್ ಉಲ್ಟಾ ತೋರಿಸ್ತಾ ಇದೆ ನಮಗೆ, ರೋಡ್ ಸರಿ ಇಲ್ಲ ಅಂತ. ಫ್ರೆಂಡ್ಸ್, ಇಲ್ಲಿ ಮಧ್ಯ ನೀಲಿ ಹೂಗಳು ಕಾಣ್ತಾ ಇದೆ ನೋಡಿ. ಇದು ಬ್ಲ್ಯಾಕ್ ಪ್ಯಾಂಥರ್ ಮೂವಿ ನೋಡಿದ್ದೀರಾ? ಅದ ಮೂವಿಲಿ ಬರುತ್ತಲ್ಲ, ಅದೇ ಹೂಗಳಿದು ಸೇಮ್. ಆ ಮೂವಿಲಿ ನನ್ನ ಮಕ್ಕಳು ಇದೇನೋ ಬರುತ್ತೆ ಶಕ್ತಿ ಅಂತ ತೋರ್ಸೋರು ನೋಡಿ. ಇಲ್ಲೇ ಇದೆ ನೋಡಿ, ಅದು ಬ್ಲ್ಯಾಕ್ ಪ್ಯಾಂಥರ್ ಮೂವಿ ಇಲ್ಲಿರೋ ಹೂವು. ಇಲ್ಲೇ ಸಚ್ಚೋದ, ಇಲ್ಲ ಒಂದೈತೆ ನೋಡಲ್ಲಿ. ಇಲ್ಲಿ ನಿಲ್ಲುತ್ತಾ ಇಲ್ಲೇ ನೋಡೋದು. ಇಲ್ಲಾಂದ್ರೆ ಇಲ್ಲಿ ಬೇಡ ಸಚ್ಚು, ಇದಾಗತ್ತೆ. ಮೈನ್ ರೋಡ್ ಐತೆ ಬೇಡ. ಇಲ್ಲ ಅಂದ್ರೆ ಅಲ್ಲಿ ಹೂವು ಏನೋ ತೋರಿಸ್.
ಫ್ರೆಂಡ್ಸ್ ನಿಮಗೆ ಬ್ಲ್ಯಾಕ್ ಪ್ಯಾಂಥರ್ ಮೂವಿಲಿ ಒಂದು ಹೂವು ತೋರಿಸ್ತಾರೆ ನೋಡಿದ್ದೀರಾ? ನೆನ್ಪು ಮಾಡ್ಕೊಳ್ಳಿ ಹೂವನ್ನ. ಅದೇ ಹೂವು ಇದು, ಸೇಮ್ ಹೂವು. ಇದು ಕಾಡು ಹೂವು ಇದೆ, ಇದರಲ್ಲೇನು ಶಕ್ತಿ ಬರಲ್ಲ. ಬಂದು ತಿನ್ಬಿಟ್ಟಿರ ಇಲ್ಲಿ ಹೂವುಗಳು ಅದೇ ತುಂಬ ಇದೆ ಇಲ್ಲಿ. ರೋಡ್ ಸೈಡ್ ವೇಸ್ಟ್ ಪ್ಲಾಂಟ್ ಇದು, ಕಾಡಲ್ಲಿ ಬೆಳೆಯುತ್ತೆ ನೋಡಿ. MHನವರೆಲ್ಲ ಬರ್ತಾ ಇದ್ದಾರೆ ಮುಳ್ಳಯ್ಯನಗಿರಿ ನೋಡೋಕ್ಕೆ. ಸಚ್ಚು ನೋಡಪ್ಪ. ಹಾಯ್ ಕಣ, ಹಾಯ್ ಹಾಯ್. ಹೆಂಗೆ ಅನ್ನಿಸ್ತಾ ಇದೆ? ಸೂಪರ್ ಆಗೈತೆ ದೋಸ್ತ್ ಜಾಗ. ಮತ್ತೆ ಬರೋಣ, ಇಲ್ಲಿ ಸಿಗೋಣ. ನೀನು ಹೇಳ್ಬೇಕು, ನಿಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ನೋಡೋಣ. ಬೆಸ್ಟ್ ಐತಪ್ಪ. ನನಗೂ ನಂದಿದ ಫಸ್ಟ್ ಟೈಮ್ ಜರ್ನಿ ಆಗಿದೆ. ನಾನು ಎಲ್ಲೂ ಹೋಗಿಲ್ಲ ಹೊರಗೆ, ಮನೇಲಿ ಕಳ್ಸಲ್ಲ ನಮ್ಮ ಮನೇಲಿ. ಹಂಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ಮನೇಲಿ ಹೇಳ್ದೆ ಕದ್ದುಬಿಟ್ಟು. ತುಂಬ ಹಾರ್ಡಾಗಿದೆ ಇದು, ತುಂಬ ಬೆಟ್ಟ. ಸೊ ಈಗ ಗೊತ್ತಾಗಲ್ಲ, ಹತ್ಬೇಕಾದ್ರೆ ಗೊತ್ತಾಗತ್ತೆ ಕಷ್ಟ. ಖುಷಿಯಾಗಿ ಬರ್ಬೋದು, ಮೇಲೆ ಹೋಗಿ ಬರ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ. ಹಂಗೆ ಹೋಗೋಕ್ಕಾಗಲ್ಲ. ನಿಧಾನ ನಡಿ, ಒಂದೊಂದೇ ಗಾಡಿ ಪಾಸ್ ಆಗತ್ತಪ್ಪ, ಎರಡು ಹೋಗೋದಿಲ್ಲ. ಈಗ ಅರ್ಧ ಬೆಟ್ಟ ಹತ್ತಿದ್ದೀವಿ ಫ್ರೆಂಡ್ಸ್. ನಾವು ನೋಡ್ಬೋದು ತುಂಬ ಕೆಳಗಿದೆ ಅಂದರೆ ತುಂಬ ಕೆಳಗಿದೆ. ಗಾಡಿ ಒಂದೇ ಗಾಡಿ ಮೂವ್ ಆಗುತ್ತೆ, ಹುಷಾರಾಗಿ ಹೋಗಬೇಕು. ಪಕ್ಕದಲ್ಲಿ ಗಾಡಿ, ದೊಡ್ಡ ಗಾಡಿ ಬಂದರೆ ಹೋಗೋಕ್ಕಾಗಲ್ಲ. ಟಿಗಳು 2 ಗಾಡಿ ಬಂದರೆ ಹೋಗಲ್ಲ. ಕಾರ್ಗಳು, ಬೈಕ್ಗಳು ಹೋಗುತ್ತೆ ಆರಾಮಾಗಿ. ತುಂಬ ಚಿಕ್ಕದಿದೆ ಪ್ಲೇಸು. ಪ್ಲೇಸ್ ಅಲ್ಲ, ರೋಡ್. ಹಾಂ, ರೋಡ್ ಚಿಕ್ಕದಿದೆ. ಹಾಫ್ ಸೈಟ್ ರೋಡ್ ಇದೆ ಇದು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಮೇಲೆ ಬಂದಿದ್ದೀವಿ ಅಂತ ನೋಡಿ. ಹೀಗಾಗಿದೆ. ಕೆಳಗೆ ನೋಡಿದ್ರೆ ತಲೆ ಸುತ್ತು ಬರುತ್ತೆ, ನೋಡಕ್ಕೆ ಹೋಗ್ಬೇಡಿ. ತುಂಬ ಇದರಲ್ಲಿ ಅಕ್ಕಪಕ್ಕ ಬೆಟ್ಟಗಳಿದೆ. ಬಟ್ ನಾವು ಈ ಬೆಟ್ಟ ಒಂದೇ ಬೆಟ್ಟ ತಿರ್ಗೋದು, ಇದೇ ಬೆಟ್ಟಕ್ಕೆ ಬರ್ತೀವಿ ಮತ್ತೆ. ತುಂಬ ಯೂಸ್ ಆಗಿದೆ ಇದು ಬೆಟ್ಟ. ಅವೆಲ್ಲ ಅಕ್ಕಪಕ್ಕ ಬೆಟ್ಟಗಳಿದೆಲ್ಲ. ಈಗ ಸದ್ಯಕ್ಕೆ ಇಲ್ಲಿ ನೀರು ಬರ್ತಾ ಇಲ್ಲ. ಬೆಟ್ಟಗಳಿಗೆ ಹೋಗ್ಕೊಂಡು ನೀರಿಲ್ಲೆಲ್ಲ ಬರುತ್ತೆ. ಮಣ್ಣುಗಳು ಉದುರೋಗಿರುತ್ತೆ ಟೈಮಲ್ಲಿ. ಇದೇ ಥರ ಬರುತ್ತೆ ನೋಡಿ, ಅಲ್ಲಿ ನೀರು ಬರ್ಕೊಂಡು ಬರ್ತಾ ಇದೆ ಬೆಟ್ಟ. ಸಚ್ಚು ಎಲ್ಲಾದ್ರೂ ಒಂದು ಜಾಗ ನೋಡು, ಮಿಡಲ್ ಪ್ಲೇಸ, ಸ್ವಲ್ಪ ಸ್ಟ್ರೈಟ್ ಇರ್ಬೇಕು ಅಂತ ರೋಡ್ಲೆ ಗಾಡಿ ನಿಲ್ಲಿಸು, ಫೋಟೋ ಹೊಡ್ಕೊಳ್ಳೋಣ. ಇಂಥ ಕರ್ವಿಂಗೆಲ್ಲ ನಿಲ್ಲಿಸ್ಬೇಡ ನೋಡಿ ಫ್ರೆಂಡ್ಸ್. ಇದು ಪಕ್ಕದ ಬೆಟ್ಟ ಇದು ಯೂಸ್ ಆಗಿದೆ. ಒಂದಕ್ಕೊಂದು ಕನೆಕ್ಟ್ ಆಗಿದೆ ಪೂರ್ತಿ. ಇಲ್ಲಿ ಓಕೆನಾ? ಇಲ್ಲಿ ನಿಲ್ಲಿಸೋಣ ಅಂದ್ರೆ ನಿಲ್ಲಿಸೋಣ, ಫ್ಯಾಮಿಲಿ ಇದ್ದಾವ, ನಿಲ್ಲಿಸು ನೋಡಿ. ಜೀಪ್ ಮಾಡ್ತಿ. ಸೊ ಇವಾಗ ಮುಂದ್ಗಡೆ ಹೋಗ್ತಾ ಇರೋದು, ಅಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಕಾಣಿಸ್ತೈತಿ, ಅದೇ ರೋಡ್ ಐತಿ ಮೇಲ್ಗಡೆ. ಫ್ರೆಂಡ್ಸ್ ನಿಧಾನಕ್ಕೆ ಬನ್ನಿ ನೋಡಿ. ಹಿಂಗೆ ಎಮೋಷನ್ ಆಗಿ ಬಂದರೆ ಗಾಡಿಗಳು ಸ್ಟ್ರಕ್ ಆಗಿಬಿಡ್ತವೆ. ಸೈಲೆಂಟಾಗಿ ಬರಬೇಕು. ಎಕ್ಸೈಟ್ ಜಾಸ್ತಿ ಆಗಿಬಿಡಿ. ಬರಬೇಕಾದ್ರೆ ನಿಧಾನಕ್ಕೆ ಬನ್ನಿ. ತುಂಬ ಹಾರ್ಡ್ ಇದೆ ಪ್ಲೇಸ್ ಇದೆ, ಇದೊಂದು ಪ್ಲೇಸು. ಯು ಶೇಪಲ್ಲಿದೆ ಕರೆಕ್ಟಾಗಿ. ಮ್ಯಾಕ್ಸಿಮಮ್ ನಾವೊಂದು 60% ಬಂದಿದ್ದೀವಿ ಈಗ. ನೋಡಿ ಸಚ್ಚು, ನೋಡಪ್ಪ. ಆಯ್ತು, ಹೋಗೋಣ. ಚಲೋ ಜಂಗೆ. ನೋಡಿ ಯಾವುದೋ ಸ್ಕೂಲ್ದವ್ರು ಬಂದಾರ ಇಲ್ಲಿ. ಸ್ಕೂಲ್ದವ್ರು ಬಂದು ಚೆನ್ನಾಗಿ ಮಾಡ್ತಾರೆ, ಪುಗ್ಗ ಹಾಡ್ಕೊಂಡು ಹೋಗ್ತಾರೆ ಆರಾಮಾಗಿ. ಜಾಲಿ ಫ್ರೆಂಡ್ಸ್ ಬಂದಾರ ನೋಡಿ ಇಲ್ಲೆಲ್ಲ. ಟಾನಿಕ್ ಫ್ರೀ ಇವರೆಲ್ಲ, ಟೀಟ್ ಹೋಲ್ಡರ್ದರು. ಎಲ್ಲಿಂದ ಬ್ರೋ? ಕೊನಿಂಗಲ್, ಬ್ಯಾಂಗ್ಳೂರ್. ನಾವು ಬೆಂಗ್ಳೂರು. ನಿಧಾನ ಹಾಕು, 2ನೇ ಗೇರ್ ಹಾಕ್ಸತ್ತು. ದೂರಿಂದ ತಗೋಬೇಡ ಮಗ. ಸೂರ್ಯ ಬಂದ ನೋಡಿ ಫ್ರೆಂಡ್ಸ್. ಈಗ ಜಸ್ಟ್ ಲ್ಯಾಂಡ್ ಆಗಿದ್ದಾರೆ ಸೂರ್ಯ ಬಸ್ಸು. ಇನ್ನು ಸ್ಟಾರ್ಟ್ ಐನ. ಬಟ್ ಈಗೇನು ಫಾಗ್ ಬೀಳುತ್ತೆ ಸ್ವಲ್ಪ ಹೊತ್ತು ಅಷ್ಟೇ, ಮುಚ್ಕೊಂಡು ಹೋಗ್ಬಿಡುತ್ತೆ ಸೂರ್ಯ. ಬಟ್ ಹೇಳಪ್ಪ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಬೆಟ್ಟ ಹೊರಗೆ ಬಂದ್ಬಿಟ್ಟಿದೆ ಹೊಡ್ಕೊಂಡು. ನೋಡಿದ್ರೆ ಇದು ಆಗತ್ತೆ. ಲಕ್ಕಲಕ್ಕದಿ ನೋಡಬೇಡಪ್ಪ, ನೀನು ಮುಂದೆ ನೋಡ್ಕೊಂಡು ಗಾಡಿ ಹೊಡಿಯಪ್ಪ ದೋಸ್ತ. ಫ್ರೆಂಡ್ಸ್ ನೋಡಿ, ಟಾಪಲ್ಲಿ ಬಂದಿದ್ದೀವಿ, ಕಾಣಿಸ್ತಾ ಇದೆಯಾ? ಮುಂದೆ ಈ ಕಡೆ ಜಾಲಹಳ್ಳಿ ಕಡೆಯವರೆಲ್ಲ ಸ್ಕೂಲ್ ಹುಡುಗರು ಬಂದಿದ್ದಾರೆ, ಬ್ಯಾಂಗ್ಳೂರವರು. ಒಂದು 5-6 ಜೀಪಲ್ಲಿ ಅವರು. ಈಗ ಅದು ಟವರ್ ಕಾಣಿಸ್ತಾ ಇರೋದು. ಮುಳ್ಳಯ್ಯನಗಿರಿ 3 ಕಿಲೋಮೀಟ್ರ್ ಇದೆ. ಸತ್ಯನಗಿರಿ ಬಂದು ಸತ್ಯಹಾಳನಗಿರಿ 1 ಕಿಲೋಮೀಟ್ರ್ ಇದೆ. ಎಲ್ಲ ಒಂದೇ ಫ್ರೆಂಡ್ಸ್. ಸ್ಟಾಪಲ್ಲಿ ಗಾಡಿ ಹೋಗ್ತಾ ಇದೆ ನೋಡಿ. ಸ್ವಲ್ಪ ಅಲ್ಲಿ ತನಕ ಹೋಗ್ಬೇಕು. ಇನ್ನು ಅದ್ರ ಮೇಲೇನೂ ಒಂದು ರೌಂಡ್ ಇರುತ್ತೆ ಅನ್ಸುತ್ತೆ. ಅಲ್ಲಿ ನಾವು ನಡಿಬೇಕಾಗತ್ತೆ ಮೇಲೆ. ನಾವು ಇಲ್ಲಿ ನಡಿಬೇಕು.
ನಾವು ಇಲ್ಲಿ ಬರ್ಬೇಕಾಗತ್ತೆ ಮತ್ತೆ ಹೋಗೋಣ ಮತ್ತೆ. ಗಾಡಿ ಹಚ್ಚಿ ಬರ್ಬೇಕು ನಾವು ಇಲ್ಲ ಹಚ್ಚಿದ್ರೆ ಮುಂದೆ ಹಾಕ್ತಾರೆ ನೋಡಿ. ಹನಿ ಸಿಂಗರ್ ಹಾಕ್ಕೊತಿದ್ದಾರೆ ಗಾಡೀಲಿ, ಎಂಜಾಯ್ ಮಾಡ್ತಾರೆ ಬಿಸಿಲು. ಒಂದು ತೆಗಿಸತ್ತೆ ಇಲ್ಲ ಕಾರು ಬೈತದ. ಫ್ರೆಂಡ್ಸ್ ನೋಡಿ ಎಂಟ್ರಿ ಕೊಟ್ಟು ಬಿಟ್ಟಿದ್ದಾರೆ, ಟಮಿಂಗ್ ಬಿಟ್ಟಿದ್ದಾರೆ ನೋಡ. ನಿಮ್ಮ ಅವನಲ್ಲಿ ಮ್ಯಾಲೆ ಬರಬಾರ್ದು ಅದು. ಬೈಕದಲ್ಲಿ ನೋಡ ಹೋಗೋಣ. ಮಗ ಸಿಕ್ಕಿಲ್ಲ, ದೂರ ಆಯ್ತು ನೋಡಿ. ಫ್ರೆಂಡ್ಸ್ ನೋಡಿ ನಾವು ಬಂದ್ವಿ. ನಮ್ಮ ರೈಡ್ರ್ ಬಂದ್ರು ನೋಡಿ, ರೈಡ್ರ್ ತಕ್ಕಾರ ಪೀಕಲ್ಲಿ ಇದೀವಿ ಈಗ ಸದ್ಯಕ್ಕೆ ಬಂದಿದ್ದೀವಿ. ಬಂದ್ವಾ? ಹಾಂ ಆಯ್ತಾ? ಆಯ್ತಲ್ಲ ಈ ಕಡೆ ಸರಿ. ಹಾಯ್ ಫ್ರೆಂಡ್ಸ್, ಸ್ವಲ್ಪ ಫಸ್ಟ್ ಸ್ಟಾಪ್ ಅಂತೀನಿ. ಓಕೆ, ಮೇನ್ ಸ್ಟಾಪ್ ಇರೋದು ಇನ್ನೂ 3.5 ಕಿಲೋಮೀಟರ್. ನೋಡಿ ಸೂರ್ಯನ ಹುಟ್ಟು ಬಂದಿದ್ದಾರೆ. ನಮಗೆ ಸ್ವಲ್ಪ ಫಾಲ್ಸ್ ಕಮ್ಯುನಿಕೇಷನ್ ಮಾಡಿದ್ರು ಯಾರು, ಇಲ್ಲ ಇಲ್ಲೇ ಹೋಗ್ಬೇಕು ನಡ್ಕೊಂಡಂತ. ನಾವು ಇಲ್ಲೇ ಹೊರಟು ಬಿಟ್ಟಿದ್ವಿ. ಬಟ್ ಲಾಸ್ಟಿಗೆ ಗೊತ್ತಾಯಿತು ಇದೆಲ್ಲ ಜಾಗ ಅಂತ ಸ್ಪಾಟು. ಇಲ್ಲೊಂದು ಬಟ್ ಹತ್ತಕ್ಕೆ ಜಾಗ ಇದೆ ತುಂಬ, ಬಟ್ ಈ ಜಾಗ ಅಲ್ಲ ಮೈನ್ ಪಾಯಿಂಟು. ಸೊ ಅವ್ರಿಗೆ ಜಾಗ ತಪ್ಪು ಹೇಳಿದವ್ರಿಗೆ ಬೈದ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ ನಾವು. ಇಲ್ಲೆಲ್ಲ ಪಾರ್ಕಿಂಗ್ ಐತಿ. ಹಾಂ, ಈ ಪಿಟಿದವ್ರನ್ನೆಲ್ಲ ಇಲ್ಲಿ ಬಿಟ್ಟು ಇಲ್ಲಿ ನಡೆಸಿ ಕಳಿಸ್ತಾರೆ ಅಂದಾಜು ಇದೈತೆ ಅಂತೇಳಿ ಮೇನ್ ಪಾಯಿಂಟ್. ಅದು ಮಾಡ್ತಾರಲ್ಲ, ಸುಳ್ಳು ಹೇಳಿ ನಮಗೆ ಮಾಡಿರಲ್ಲ ಅಂತ. ಒಂದೇ 2 ಗೆರೆಗೆ ಹೋಗೋ ಸಚ್ಚು ಹಾರ ನೋಡ್ಕೊತೋಗಿ ಇವನ ಕಡೆಯಿಂದ ನಡಿ ಅಲ್ಲಿ ತೆಗಿ. ಫ್ರೆಂಡ್ಸ್ ಕ್ಲೈಮ್ ಮಾಡೋರು ಇಲ್ಲೂ ಮಾಡ್ಬೋದು. ಇಲ್ಲೂ ಸ್ವಲ್ಪ ಜಾಗ ಇದೆ, ಚೆನ್ನಾಗಿ ವ್ಯೂ ಪಾಯಿಂಟ್ ಸಿಗುತ್ತೆ. ಮುಂದೆ ಹೋದ್ಮೇಲೆ ಮೇನ್ ಇದೇ ಇನ್ನೇನು ಎಂಡ್ ಬಂತು, ಸ್ವಲ್ಪ ಇದೆ ಅಷ್ಟೇ. ಇದರಿಂದ ಎಲ್ಲ ಕಾಣುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೂಪರಾಗಿದೆ ಜಾಗ. ಇದು ಮುಂದೆ ಹಂಗೆ ಒಂದು ಪಾಯಿಂಟ್ ನಾನು ನಿಲ್ಲಿಸ್ಬಿಡುತ್ತೆ, ಅವಾಗೆಲ್ಲ ಗ್ರಾಹಕರಿಗೆ ತೋರಿಸು ನಮಗೆ. ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿ ಮೇನ್ ಪಾಯಿಂಟ್ ವ್ಯೂಸ್ ಹಚ್ಚೋದು. ಅಲ್ಲಿ ಸೂರ್ಯ ಎಲ್ಲ ಬಂದಿದೆ, ಬಟ್ ಈ ಮೋಡದಲ್ಲಿ ನಡೆಯಲ್ಲ. ಸೂರ್ಯ ನೋಡಿ ಸಣ್ಣ ಆಯ್ತಲ್ಲ ಅವ್ರು ಹೇಳ್ದಂಗೆ, ಅಷ್ಟೇ ಮುಗೀತು. ಸೂರ್ಯಪ್ಪ ಮಲ್ಕೊಂಡ್ರೆ ಇನ್ನು ಸಂಜೆನೇ ಹೇಳೋದು 4-5 ಗಂಟೆಗೆ ಟೀ ಕುಡಿಯೋದು. ಹಾಂ ಫ್ರೆಂಡ್ಸ್ ನೋಡಿ, ಇಲ್ಲಿ ಗ್ರೀನ್ ಬಿಟ್ಟು ಏನೂ ಸಿಗೋಲ್ಲ ನಿಮ್ಗೊಂದು, ಪ್ಲಾಸ್ಟಿಕ್ಕೂ ಸಿಗೋಲ್ಲ. ಯಾಕಂದ್ರೆ ಇಲ್ಲಿ ಏನು ಅಲೋ ಮಾಡಲ್ಲ ಅವ್ರು ಮ್ಯಾಕ್ಸಿಮಮ್ಮು. ಅವರೇ ಕದ್ದು ತೊಗೊಂಬರ್ತಾರಲ್ಲ, ಅವ್ರು ಏನಾದರೂ ತಿಳ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲ ಫಾರೆಸ್ಟ್ ಅವ್ರು ಮೊದಲೇ ಎಲ್ಲ ಚೆಕ್ ಮಾಡ್ತಾರೆ. ಸೊ ಏನು ತೊಗೊಂಬರಕ್ಕೆ ಹೋಗ್ಬೇಡಿ, ಎಲ್ಲ ಇಸ್ಕೊತಾರೆ ಅವರೇನೆ, ಏನೂ ಸಿಗಲ್ಲ. ನಿಧಾನ ನಿಧಾನ, ತುಂಬ ಇದಾಗ್ತಾಯಿದೆ ಫ್ರೆಂಡ್ಸ್. ಈಗೆಲ್ಲ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಸೂರ್ಯ ಬಂತು ಮಲ್ಕೊಂತು, ತುಂಬ ಕರುಸಿದೆ. ಬಂದಾಗ ಹುಷಾರಾಗಿ ಬನ್ನಿ, ಸೇಫ್ಟಿಯಾಗಿ ಬನ್ನಿ, ಯಾರೂ ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ. ಇನ್ನೂ ಹೋಗ್ಬೇಕು ಸಚ್ಚು, ನಾ ಭಾಳ ದೂರ ಇದೆ ನಾವು. 3.5 ಕಿಲೋಮೀಟರ್ ಹತ್ಬೇಕು, ಇನ್ನೂ 3.5 ಕಿಲೋಮೀಟರ್ ಹತ್ಬೇಕು ಫ್ರೆಂಡ್ಸ್ ನಾವು. ತುಂಬ ಲಾಂಗ್ ಆಗಿದೆ, ಸ್ವಲ್ಪ ಹೋದರೆ ಹೋಗುತ್ತೆ. ನೋಡಿ ಇಲ್ಲೊಂದು ಗ್ಯಾಂಗ್ ಹೋಗ್ತಾ ಇದೆ, ಅದು ಬರ್ತಾ ಇದ್ದಾರೆ ಎಲ್ಲ. ಫ್ರೆಂಡ್ಸ್ ನೋಡಿ ಎಲ್ಲ ಬಂದ್ವಿ, ಟಾಪಲ್ಲಿ ಬಂದ್ವಿ. ಮಗ ನಿಧಾನಕ್ಕೆ ನಾವು ಸೂರ್ಯಪ್ಪ ಅವ್ರು ಮತ್ತೆ ಹುಟ್ಟವ್ರು ನೋಡಿ ಫ್ರೆಂಡ್ಸ್. 1, 2 ಅಷ್ಟೇ, 3 ಗೆರೆಗೆ ಹೋಗ್ಬೇಡ. ಸಖತ್ತಾಗಿದೆ. ನಾನು ಅಂದ್ಕೊಂಡಿದ್ದೆ ನನ್ನ ಬೈಕ್ ಹತ್ತಲ್ಲ ಅಂತ. FZ ಇದು, FZ V3 ಏನೇ ಹೋಗಲ್ಲ ಅಂದ್ಕೊಂಡಿದ್ವಿ, ಹೆಂಗೋ ಬಂದಿದೆ. ಅದೇ ಗಾಡಿ ಬಂದಿದ್ದೀವಿ ಫ್ರೆಂಡ್ಸ್, ಮನೆಯಿಂದ ಕಾರಲ್ಲಿ ಹೋಗ್ತಾ ಇದೀವಿ ಅಂತೇಳಿ ಬೈಕಲ್ಲಿ ಬಂದಿದ್ದೀವಿ. ಒಟ್ಟಾರೆ ಗಾಡಿ ಸಿಗಾಕೊಂಡಾಗ ಕುಂತಾರೆ, ಕುಂತ್ಕೊಳೋದು ಅಷ್ಟೇ. ಹಾಂ, ಗಾಡಿ ಪ್ರಮೋಷನ್ ಮಾಡೋಕ್ಕೆ ಒಟ್ಟಾರೆ ಗಾಡಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಫ್ಯಾಮಿಲಿ ಮ್ಯಾನ್ ಇದ್ರೆ ಯೂಸ್ ಮಾಡ್ಬೋದು ಅಷ್ಟೇ. ನಮ್ಮ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಮ್ಯಾನು ಅಷ್ಟೇ, ಮನೆ ಕೆಲಸ ಅಷ್ಟೇ. ಹಿಲ್ ಸ್ಟೇಷನ್ಗೆಲ್ಲ ಆಗಲ್ಲ ಇದು. ಇಲ್ಲ ಲೋಕಲ್ ಹತ್ತೋದಿಲ್ಲ ಗಾಡಿಗೆ ಅಷ್ಟು ಪವರ್ ಇಲ್ಲ. ಇಲ್ಲ ಹತ್ತಂಗಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏನು ಕಾಣಲ್ಲ. ಸೂರ್ಯ ಬರುತ್ತೆ ಹೋಗುತ್ತೆ, 2 ನಿಮಿಷ ಅಷ್ಟೇ ಸೂರ್ಯಪ್ಪನ ಕೆಲಸ ಇಲ್ಲಿ. ಫುಲ್ಲು ಮೋಡ ಮುಚ್ಕೊಂಡಿರುತ್ತೆ, ಹಿಮ ಬೀಳ್ತಾ ಇರುತ್ತೆ, ಡಗ 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 ನೀರಲ್ಲಿ ಬೀಳುತ್ತೆ. ಇಲ್ಲಿನೂ ತುಂಬ ಜನ ಪಾರ್ಕಿಂಗ್ ಬರ್ತಾರೆ. ಮ್ಯಾಕ್ಸಿಮಮ್ ಎಲ್ಲ ಗಾಡಿ ಹಾಕ್ಬಿಟ್ಟಿದಾರಲ್ಲ ಖರ್ಚು.
ಗಾಡಿಗಳು ತುಂಬ ಆಗಿದೆ, ಜಾಮ್ ಆಗಿದೆ. ಸೊ ನಮ್ಗೆ ಹೋಗೋಕ್ಕಾಗಲ್ಲ. ಸಚ್ಚು ಬೇಡ, ಬಾ ಬಾ ಹೋಗುತ್ತೆ, ಬಾ ತೆಗಿಲತ್ತಾರ, ಬಾ. ಗಾಡಿಗಳೆಲ್ಲ ಜಾಮ್ ಆಗಿದೆ, ಹೋಗೋಕ್ಕಾಗಲ್ಲ. ಸಚ್ಚು ಹಚ್ಬೇಕು ಅಷ್ಟು ನೋಡಿ. ರೋಡ್ ಬರಲ್ಲ, ಗಾಡಿಗಳು ಕೆಳಗೆ ಹಚ್ತಾರೆ ಮ್ಯಾಕ್ಸಿಮಮ್. ಇವ್ರು ಗಾಡಿಗಳು ಎಲ್ಲ ಗಾಡಿಗಳೆಲ್ಲ ಬಂದಿದೆ, ಫ್ಯಾಮಿಲಿ ಗಾಡಿಗಳು ಎಲ್ಲ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ರೋಡ್ ಜಾಮ್ ಆಗಿತ್ತು ಒಂದು 15 ಮಿನಿಟ್ಸು. ಈಗ ನೋಡ್ಬೇಕು, ಹೋಗಲ್ಲ ಅಂತ ಹೇಳ್ತಾರೆ ಗಾಡಿಗಳು. ಅಂದರೆ ಇಲ್ಲೇ ಎಲ್ಲಾದರೂ ಹಾಕ್ಬೇಕು. ಏನಂತ ಹೋಗಲ್ಲ ಅಂತ ಹೊರಗ್ತಾರಲ್ಲ ತಾನ. ಮತ್ತೆ ನಿಧಾನ ಹಿಂದೆ ಹೋಗ್ಬೇಡ, ಅಲ್ಲಿ ಸೈಡಿಗೆ ಹಾಕು. ನೋಡಿ ಫ್ರೆಂಡ್ಸ್, ಈ ನಮಗಂಗೆ ಹೆಲ್ಮೆಟ್ ಹಾಕಕ್ಕೆ ಬರ್ತಾ ಇಲ್ಲ. ಬರ ನೋಡಿ ಫ್ರೆಂಡ್ಸ್, ಎಷ್ಟು ರಿಸ್ಕ್ ಆಗಿದೆ ನೋಡಿ. ಈ ಕಡೆ ಬರ ನೀನು, ನಾವು ಈ ಕಡೆ ಬಾ. ಎಷ್ಟು ಜನ ಇವ್ರು ಅಂಕಲ್ಗಳು ಹೆಂಗೆ ಇಟ್ಟು ಜಲ್ದಿ ನೋಡ್ಕೊಂಡು ಹೊಂಟಾರ. ಏನು ನೋಡಕ್ಕೆ ಹೋಗಿದ್ರಿ ಅವ್ರು? ಹೋಗಿ ಮುಟ್ಟಿದ್ರ ಅಂದ್ರೆ ಒಳ್ಳೇದಾಗ್ತ ಅಂತ ಹೇಳ್ಬೇಕು. ಕಮಾನ್ 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 ಕಮಾನ್. ನನಗೆ ನಡಗತಾವ ನೋನ್ ಮೇಲೆ ನಿಂತ್ಕೊಂಡ್ರೆ. ಹಂಗಂದ್ರೆ ಕುಂದ್ರದ ಬಿದ್ದಂದ್ರೆ ನಾನು ಹಿಂಗೆ ಕರ್ಕೊಂಡು ಹೋಗಂಗಿಲ್ಲ ಮನೆಗೆ. ಸ್ವಲ್ಪ ಅಲ್ಲಿಂದ್ರು ಕೈ ಹಿಡ್ಕೊ. ಇದಕ್ಕೆ ಟೈಮ್ ಲ್ಯಾಪ್ಸ್ ಮಾಡಿದ್ರೆ ಬೆಸ್ಟ್ ಬರುತ್ತೆ. ಏನ ಇದು ಫಾಗಿಗೆ ಟೈಮ್ ಲ್ಯಾಪ್ಸ್ ಅಂತ ಇದ್ದಾರೆ. This is the semi peak. Then there is one more peak. Then the top one is there. ವಾವ್. ಈ ಪಾಯಿಂಟ್ ಸೆಮಿ ಪೀಕ್. ಇದಕ್ಕೆ ಬಿಟ್ಟು ಇನ್ನೊಂದು 2 ಪ್ಲೇಸಸ್ ಇದಾವೆ. ಸೊ ಫ್ರೆಂಡ್ ಫೋಟೋದನ್ನು ತಗೊಳ್ತಾನೆ ಸರೌಂಡಿಂಗ್. ಸೊ ಇದು ಮುಂದ್ಗಡೆ ನೋಡ್ತಾ ಇರೋದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿದಿಂದ ಸ್ಟೆಪ್ ಸ್ಟಾರ್ಟ್ ಆಗ್ತಾವ. ದೋಸ್ತ ಹೇಳ, ಇಲ್ಲೆಲ್ಲ ಪಾರ್ಕಿಂಗ್ ಐತ್ಲೆ, ಬೆಸ್ಟ್ ಐತಿ ಇಲ್ಲಿ. ಲಾಸ್ಟ್ ಒಂದು ಪೀಕ್ ಪಾಯಿಂಟ್ ಬರ್ತಾರ, ಅಲ್ಲಿದ್ದೀವಿ ನಾವೀಗ. ಇಲ್ಲಿ ಎಲ್ಲ ಗಾಡಿ ಪಾರ್ಕಿಂಗ್ ಇದೆ, ನಮಗೆ ಬೈಕ್ ಅಲೋ ಆಗಿಲ್ಲ. ಸೊ ನಾವು ಇಲ್ಲಿದ್ದೀವಿ. ಮಗ ಸಾಕು ಮುಂದೆ ನೋಡು ಸಾಕು. ಪಾರ್ಕಿಂಗ್, ಕ್ಯಾಂಟೀನ್. ಕೈ ರುಚಿ ಇಲ್ಲಿ ಅದಾನಲ್ಲ, ಹಾಂ ಅಮ್ಮನ ಕೈ ರುಚಿ ಇಲ್ಲೇ ಐತಲ್ಲ. ಎಲ್ಲಿ ಅದಾ? ನಾಷ್ಟ ಅಲ್ಲಿ ಸಿಗಂಗಿಲ್ಲ ಅನ್ಸುತ್ತೆ. ಇಲ್ಲಿ ಬಾ ನೋಡಿ. ಚಲೋ ಚಲೋ ಚಲೋ. ಸೆಲ್ಫಿ ಸ್ಟಿಕ್ ಇದೆಯಾ? ಶಾಪಿಂಗ್ ಮಾಡೋಣ. ಎಂಟ್ರಿ ಪಾಯಿಂಟ್. ಇದನ್ನ ತೆಗಿರೋ ಅಂತಂದ್ರೆ ಫುಡ್ ವಾಟರ್ ಬಾಟಲ್ ಏನೂ ಅಲೋ ಇಲ್ಲ ಫ್ರೆಂಡ್ಸ್. ಏನೂ ತೊಗೊಂಬರ್ಬಿಡಿ, ಮೇಲೆ ತನಕ ಬಿಡಲ್ಲ. ಬಟ್ ಚೆಕ್ ಮಾಡಕ್ಕೆ ಯಾರೂ ಇಲ್ಲ. ನಿಮ್ಮ ಅವ್ನು ಕುದುರೆ ಬರ್ತಾವ ಮೇಲೆ ನಡಿ. ಕುದುರೆ ತಗೊಂಡು ಬರೋಣ. ಸಚಿ ತಗೋ, ನೀ ಮಾತಾಡ್ಕೊತ ಹಿಡ್ಕೊಂಡು ಹೋಗೋ. ನಾ ಏನು ಮಾತಾಡಿ? ನಿನ್ನ ವೀಕ್ಷಕರಿಗೆ ನೀ ಹೇಳ್ಬೇಕು. ತಗೊಳ್ಳಿ, ನನ್ನ ವೀಕ್ಷಕರಿಗೆ ಖಾಲಿ ಜಾಗ ತೋರಿಸ್ತ್ಯಾ? ಜಾಗ ಬೇಕು, ಮನುಷ್ಯರು ಬೇಕು ಅಟ್ಟ. ನಾವು ನಾಷ್ಟ ತಿನ್ನಿಸಿ ನಾಷ್ಟ ಮಾಡ್ಬೇಕು ನೋಡಿ, ಇಲ್ಲಾಂದ್ರೆ ಆಗೋದಿಲ್ಲ. ನಡಿ, ಇರಕ್ಕಾಗುವಲ್ದು. ಸಾಕತ್ ದೋಸ್ತೆ. ಹಾಂ, ಇವು ನೋಡು ಎಷ್ಟು ಚೆನ್ನಾಗಿ. ಅಲ್ಲಿ ಬಿಸಿಲ, ಸೈಡಿಗೆಲ್ಲ ನೆರಳು. ಅದು ಇನ್ನೊಂದು ಪೀಕ್ ಐತಿ. ಬಂದು ನೆನಪೈತಾ ಇನ್ನ? ಹಾಂ, ಅವೆಲ್ಲ ಐತದು.
ಆ ಗುಡ್ಡ ಆದ್ಮೇಲೆ. ಟಾಪಲ್ಲಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ವ್ಯೂ. ಅಫ್ಕೋರ್ಸ್ ಮಾ ಬನ್ನಿ. ಮೊಬೈಲ್ ತೆಗಿ ಮಗ ಬಾಯಲ್ಲಿ. ಈಗ ವಿಡಿಯೋ ಶಾರುಖ್ ಖಾನ್ ಇದೆಲ್ಲ ಮೇನ್ ಐತಾ? ನಡಿ. ఇక్కడ కూర్చోవచ్చు. చలో ಚುಚ್ಕೋಬೇಡಪ್ಪ ಸಚ್ಚು. ಬಾ ಇಲ್ಲಿಂದ ಫೋಟೋ ತಗೋಣ ಬಾ ಇಲ್ಲಿ. ನೋಡು ಸಚ್ಚು ಇಲ್ವಾ? ನೋಡು ಮೊಬೈಲ್ ಆ ಕಡೆ ಈ ಕಡೆ ಒಂದು ಕಾಲಿನ ನೋಡು ಮೇಲೆ. ಮೇಲೆ ಈಗ ಡ್ರೋನ್ ವ್ಯೂ ತಗದೀನಿ ನಾವು. ಡ್ರೋನ್ ವ್ಯೂ ಬಾಲಿಂದ ಜಂಪ್ ಮಾಡು. ಮೊಬೈಲ್ ಹಾಯ್ ಫ್ರೆಂಡ್ಸ್, ಈಗ ಬಂದಿದ್ದೀವಿ ಮುಳ್ಳಯ್ಯನಗಿರಿ. ಮುಗೀತು ನೋಡಿ, ಇದೆ ಟಾಪ್ ಹಿಲ್ಸು. ಇಲ್ಲಿ ಕರ್ನಾಟಕ ಫ್ಲಾಗ್ ಅಂತ ಇದೆ ಅಲ್ಲೇನೆ. ಈಗ ಎಲ್ಲ ಮುಗಿಸ್ಕೊಂಡು ನಾನು ಸಚ್ಚು ಹೊರಟಿದ್ದೀವಿ. ಸಚ್ಚು ಬನ್ನಿ ಬನ್ನಿ ನಡಿ ಮಗ. ನೆಕ್ಸ್ಟ್ ಚಲೋ ಪೂರ್ತಿ ತುಂಬ ಹುಷಾರಾಗಿ ಇಳಿಬೇಕು. ಯಾವ್ದಾ ಈಗ ನೆಕ್ಸ್ಟ್ ದೋಸ್ತ ಸಚ್ಚು ಇದು ಮೇಲೆ ಹೆಂಗೆ ಮಾಡೋದಾ? ಟಾಪ್ ಹೆಂಗೆ ಮಾಡೋದು ಇದು ನೋಡೋದು ಆಶೆ. ಈಗ ಜನಗಳು ಇವತ್ತು ಬಂದು ಮಂಡೇ ಆಗಿರೋಕ್ಕೆ ಜನ ಅಷ್ಟಿಲ್ಲ. ನಾನ್ ವರ್ಕಿಂಗ್ ಡೇ ಸ್ಯಾಟರ್ಡೆ ಸಂಡೇ ಬಂದರೆ ಜಾಗ ಸಿಗಲ್ಲ ನಿಮಗೆ. ಓಕೆ ಈಗ ನೋಡಿ ಸಚ್ಚು ಹೋಗ್ತಾನೆ. ಸಚ್ಚು ಇಲ್ಲಿ ನೋಡು. ಬಾ ಕಣ ಬಾ ಹೋಗೋಣ ಬಾ. ಇದು ಕರ್ನಾಟಕದಲ್ಲಿ ಟಾಪ್ ಹಿಲ್ ಸ್ಟೇಷನ್ ಆಗಿದೆ. ಇಲ್ಲಿ ಬರ್ಬೇಕು ಎಲ್ಲರೂ ಒಂದ್ಸಲ ಎಂಜಾಯ್ ಮಾಡೋಕ್ಕೆ. ಅದು ಗೊತ್ತಿಲ್ಲ ಮಗ, ನೋಡ್ಬೇಕು ಕೆಳಗೆ ಹೋಗಿ. ಸಚ್ಚು ತಳಗ ನೋಡ್ರೆ ಹಂಜಿಕೆ ಬರುತ್ತಲ್ಲೋ ಮಗ. ನಾವು ಇನ್ನು 1.5 ಕಿಲೋಮೀಟ್ರ್ ಹೋಗ್ಬೇಕು ಗಾಡಿ ತೊಗೊಳಕ್ಕೆ. ಅಲ್ಲಿ ಹೋಗಿ ಕಾರ್ನರ್ದಾಗ ಜ್ಯೂಸ್ ತೊಗೊಳ್ಳೋಣ. ಜ್ಯೂಸ್ ತೊಗೊಂಡು ಇಳಿಯೋದ ನಾವು ನೋಡೋದು ಆಕಳ ಹೊಂಟೈತೆ ಅಂದ್ರೆ ನಾವು ಹೋಗ್ಬೋದು ದೋಸ್ತ. ನಾವು ಎಮ್ಮೆದೇವು, ನಾವು ಹೊರೊಬ್ಬರು ಹೋತು. ಇಲ್ಲ ನಿಂಗೆ ಇಲ್ಲೇ ಕಾಡಿನ ಒಳಗೆ ಬಿಟ್ಟು ಹೋಗ್ತೀನಿ. ನಮ್ಮ ಮುಖ ತೋರ್ಸ್ಲಾ? ಹಳ್ಳು ಹಾಂ ಹಾಕೋಬಾರ್ದು ನೋಡಿ. ಯಾಕ ನಿಂಗೆ ಆಗಂಗಿಲ್ಲ. ಎಲ್ಲಾದ್ರೂ ಬಿದ್ದಿ ಅಂತಂದ್ರೆ ದೋಸ್ತ ಮೊಬೈಲ್ ಅದು ನೋಡೋ ಒಂದು ಸ್ವಲ್ಪ ನೋಡಿ. ಹಳ್ಳು
ಸಣ್ಣದು ದೇವ್ರದ ಮೇಲೆ ಬಸವ ಲಿಂಗದ ಸಣ್ಣದ ಮತ್ತು ಒಳಗೆ ದೇವಸ್ಥಾನ ಅದ. ಮುತ್ತೇನ ಮಠ ಐತಿ. ಏನು ಮತ್ತೆ ಏನೋ ದೇವ್ರದ್ದು ಗುಡಿ ಅದ ಬ್ರೋ. ಚೆನ್ನಾಗಿದೆ ಅನ್ಸಿದೆ. ಇಲ್ಲಿ ತನಕ ಬಂದಿದ್ರೆ ಹೋಗ್ಬಿಡಿ ನಡಿ ಹೋಗ್ಬಿಡಿ. ಚಿಕ್ಕದು ಶಿವಲಿಂಗ ಇದೆ, ನೋಡ್ಕೊ ಬನ್ನಿ. ಅವ್ರು ಅವಾಗಿಂದ ಹಿಡಿದು ಕಿಂಗ್ ಪೋಸ್ ಕೊಡ್ಲತ್ರ. ಅದು ನೋಡಿದೆ ಅದು ಹೆಂಗ ಹೊಂಟೈತಿ. ಅದ್ರ ಹೊಟ್ಟೆ ತುಂಬ್ಕೋಲಕ್ಕ. ನೀ ಅಂತೂ ಏನು ಆಹಾರ ಹಾಕಂಗಿಲ್ಲ, ಹುಲ್ ತಗೊಂಡ್ ಬರಂಗಿಲ್ಲ. ಗ್ರಿಪ್ ಏ ಯಮ್ಮಿ ನಮ್ದು ಸಂಭವ ಮಾಡತ್ತ. ಏನು ಮನೆಗೆ ಕರ್ಕೊಂಡು ಹೋಗ್ತಿ ಅದಕ್ಕೆ? ಅವು ಮೆಕ್ಯಾನಿಕಲ್ದು ಇದು ಅಲ್ಲಿ ರೈಡರ್ಸ್ ಅದು ಇಲ್ಲ, ರೈಡರ್ ಶೂಸ್. ಬಾ ಬೇಗ ಬಾ. ಸೊ ಬೈಕ್ ಅಥವಾ 4-ವೀಲರಿಂದ ಬಂದರೆ ಇದು ಇಲ್ಲಿ ಫಸ್ಟ್ ಸ್ಟಾಪ್. ಇಲ್ಲೆಲ್ಲ ತಿಂಡಿ, ಜ್ಯೂಸ್ ಎಲ್ಲ ಸಿಗುತ್ತೆ. ಇದನ್ನು 100 ರೂಪಾಯಿ. ಸ್ವೀಟ್ ಐತೆ ಭಾಳ. ನೋಡಿ ನಮ್ಮ ಹುಲಿ ಒಬ್ಬ ನಡೆಯತಾನ. ಒಂದು ಸ್ವಲ್ಪ ರೋಡಿಂದ ಒಳಗೆ ಮಜಾ ಬರತ್ತೈತಿ. ಮಜಾ ಅಂತೂ ಇದ್ದೇ ಐತದ. ಹಾಂ ಇಲ್ಲ, ಅದು ಇನ್ನೊಂದು ರೋಡ್ ಇತ್ತದು 26 ಕಿಲೋಮೀಟ್ರ್. ಬಿಡು ಬಂದ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ, ನಮ್ಮ ಗಾಡಿ ನಮಗೆ ಸಿಗುವಲ್ಲ. ಎಲ್ಲಿ ಪಾರ್ಕ್ ಮಾಡಿದೀವೋ ಏನೋ. ಪದ ಸ್ವಲ್ಪ ಬಿಸಿಲು ಜಾಸ್ತಿ ಆಗೈತಿ. ಎಲ್ಲ ಐತ್ಲೆ ನಮ್ಮ ಬೈಕ. ಅಲ್ಲೈತು ನಮ್ಮ ಗಾಡಿ ಫೈನಲಿ ಸಿಕ್ಬಿಡ್ತಪ್ಪ. ಕೆಳಗಿಂದ ನಡ್ಕೊತ ಹೊಂಟ್ರ ಅವ್ರು. ಯಾರು ಕೆಳಗಿಂದ ಅಂದ್ರೆ ಅಲ್ಲಿ ಗಾಡಿ ನಿಲ್ಸಿದ್ರಲ್ಲ ಅಲ್ಲಿ ಏನು ಶಂಕಾವೇ ಕಾಣವಲ್ಲ. ಗಾಡಿ ಎಲ್ಲರೂ ಹಚ್ಚ 2 ನಿಮಿಷ ಜ್ಯೂಸ್ ಅದು ಕುಡ್ದು ಹೋಗೋಣ. ಬೇಕಾದ್ರೆ ಬಂದೈತೆ ಆ ಜ್ಯೂಸ್ ಕುಡಿಯೋದು ಪದರ್ಶಿತ್. ಅದು ಇಂದು ಮುಳ್ಳಯ್ಯನಗಿರಿ ಮುಗಿಸಿದ್ದೀವಿ. ಸೊ ಇವಾಗ ಘಾಟ್ ಸೆಕ್ಷನಿಂದ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಿ ಮತ್ತೆ ಯಾವ್ದು ನೆಕ್ಸ್ಟ್ ಪ್ಲೇಸನ್ನು ನೋಡ್ಬೇಕು. ಒಟ್ಟಾರೆ ಎಕ್ಸ್ಪೀರಿಯನ್ಸ್ ನೋಡ್ತಾರೆ. ನಾವು ಬಂದಿದ್ದು ಗಾಡಿ ಇದೆ ನೋಡಿ, ಬೆಂಗಳೂರು ನಂಬರ್ K03. ಸರಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗೈತಿ. ಬರ್ಬೋದಾ 4-ವೀಲರ್ ತೊಗೊಂಡು ಬರ್ರಿ, ಗಾಡಿ ತೊಗೊಂಡು ಬರ್ರಿ. ಬೈಕ್ಲೇನೋ ಆರಾಮ್ ಬರ್ಬೋದು, ಟೆನ್ಷನ್ ಇಲ್ಲ ಅಂತಂದ್ರೆ ಸೇಫ್ಟಿ ಭಾಳ ಮುಖ್ಯ. ಸೇಫ್ಟಿ ವಿತ್ ಗೇರ್ ತೊಗೊಂಡು ಒಂದು ಸ್ವಲ್ಪ ಆಯ್ತು ಅಂದ್ರೆ ಸೂಪರ್ ಬೈಕ್ ಮೇಲೆ ಬರ್ರಿ, ನಾರ್ಮಲ್ ಬೈಕ್ ತೊಗೊಂಬರ್ಬೇಡ್ರಿ.
ಇದು ಮುಳ್ಳಯ್ಯನಗಿರಿ ಹತ್ತೋದು ಜಾಗ. ಇಲ್ಲಿಂದ ಕಡಿಮೆ ಆಗುತ್ತೆ, ಜಾಸ್ತಿ ಆಗೋದಿಲ್ಲ ಇದು ಇಳಿಯೋದು. ಎಲ್ಲೋ ಮರ ಏನು ಹಾರು ಹೋಗ್ತೇನು? ಹೌದಾ ಪುಷ್ಪ ಪುಷ್ಪ ಇದೆಲ್ಲ ಜಾಗ ಕವರ್ ಮಾಡ್ಕೋಬೇಕು. ಯಾಕೋ ಗೇಟ್ ಬಂದ್ ಮಾಡಿದನಲ್ಲ ಅನ್ನ ಹೊರ ನೋಡಿ ನಡಿ ಹೋಲಿಗಪ್ಪ ಮತ್ತೆ ರೂಮಿಗೆ ಎಲ್ಲೋ ಬರುತ್ತೆ ಮಕ್ಕ ಹೋಗಿ ನಾಳೆ ಮಕ್ಕ ತಗೊಂಡ. ಆಯ್ತಾ?